ಏನ್ ಖಡಕ್ ಅದ್ರಿ, ಪ್ರಾಕ್ಟಿಕಲ್ ಅದ್ರಿ ಎಲ್ಲ ಪ್ರಾಕ್ಟಿಕಲ್ ಇರಾಕ್ಬೇಕ್ರಿ. ನಾಟಕ ಮಾಡೋದು ಬೇಡ. ನಾಟಕ ಮಾಡಿ ಈ ಕಾರ್ಯಕ್ರಮ ಶುರು ಮಾಡ್ಲಿಕ್ಕಿಂತ ಯೋಚನೆಗಳು ಬರ್ತಾ ಇದ್ವು. ಏನಪ್ಪ ನಾವೇನೋ ಅನ್ಕೊಂಡ್ ಬಂದ್ವಿ, ಈ ವ್ಯಕ್ತಿ ಬಹಳ ವಿಚಿತ್ರ ಅದಾರಲ್ಲ ಅಂತ ಅನಿಸ್ತು ನನಗೆ. ಅಂದ್ರೆ ಖುಷಿ ಆಯ್ತು. ಹಣ್ಣು ಕಾಣ್ತತ್ರಿ, ಫ್ರೂಟ್ಸ್ ಆರ್ ವಿಸಿಬಲ್ ಬಟ್ ವಿ ಕೆನಾಟ್ ಸಿ ದ ರೂಟ್ಸ್. ಹಂಗೆ ನೀವು ಯಾವ ಕಾರಣದಿಂದ ಇಂಥ ಒಂದು ಆಲೋಚನೆ ಲಹರಿ ಇಟ್ಕೊಂಡಿದ್ದೀರಿ ಅಂತ ಅನಿಸ್ತದೆ. ಎಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ. ಹಂಗಾಗಿ ಹೇಳ್ಬೇಕು ಅಂತ ನನ್ನ ವಿನಂತಿ. ಅಂದ್ರೆ ಏನ್ ಕಾರಣ ಏನು ಇಷ್ಟೆಲ್ಲ ಈ ರೀತಿ ಯೋಚನೆ ಮಾಡಕ್ ಕಾರಣ ಏನು ಅಂತ? ಜೀನ್ಸ್ ಅನ್ನೋದು ಬಿಟ್ಟು ಹೊರತುಪಡಿಸಿ ನಿಮ್ ಬಾಲ್ಯದ ಜೀವನ ಇರಬಹುದು ಅಥವಾ ಯಾವ್ದೋ ಒಂದು ಇನ್ಸಿಡೆಂಟ್ ಇರಬಹುದು, ಅದೇನು ಆತು ಅಂತ. ಅಲ್ಲ ನೋಡ್ರಿ, ಅಂದ್ರ ಈ ಜೀವನ ಎಲ್ಲ ಕಲಿಸ್ತದೆ. ಅಲ್ಲ ಎಲ್ರಿಗೂ ಜೀವನ ಐತ್ರಿ ಸರ, ಎಲ್ರಿಗೂ ಬಟ್ ಎಲ್ರಿಗೂ ಜೀವನ ಇದ್ರು ಸಹಿತ ನಾನು ಶಾಲೆಯಲ್ಲಿ ಇದ್ದಾಗ ಶ್ರೀಮಂತರ ಗೆಳೆತನ ಮಾಡ್ಲಿಲ್ಲ. ಬೆಲ್ಲದ ಬಾಗೇವಾಡಿ ಊರಲ್ಲಿ ನಾನು ಶಾಲೆ ಕಲಿಬೇಕಾದ್ರೆ ಕನ್ನಡ ಗಂಡು ಮಕ್ಕಳ ಶಾಲೆ ವಿದ್ಯಾರ್ಥಿ ನಾನು ನಮ್ಮಣ್ಣ. ಅವನು ಶ್ರೀಮಂತರ ಸಂಪರ್ಕದಲ್ಲಿ ಬರಲಿಲ್ಲ, ನಾನು ಶ್ರೀಮಂತರ ಸಂಪರ್ಕದಲ್ಲಿ ಬರಲಿಲ್ಲ. ಶ್ರೀಮಂತರಾದ್ರಿ ಬಟ್ ನೀವು ಇಲ್ಲ, ಮೊದಲಿಂದ ನಾವಿದ್ವಿ. ಕಿತ್ತೂರು ಚೆನ್ನಮ್ಮನ ಕಾಲದಿಂದಲೂ ಕತ್ತಿ ಮೇಲೆ ಬಂದದ್ದು ಬಂಗಾರ ನಮಗ್ ಸಿಕ್ಕದನಕ ಕತ್ತಿ ಅಂತ ಸರ್ನೇ ಮೊದಲು ಇದ್ದೀವಿ. ಅವಾಗನು 810 ಎಕರೆ ಜಮೀನಿತ್ತು, ಈಗೂ 810 ಎಕರೆ ಜಮೀನ್ ಐತಿ. ಅವಾಗೂ ಎಷ್ಟು ಬಂಗಾರ ಇತ್ತು, ಈಗೂ ಅಷ್ಟು ಬಂಗಾರ ಐತಿ. ಅವಾಗ ಎಷ್ಟು ಬೆಳೆ ಇತ್ತು, ಈಗೂ ಎಷ್ಟು ಬೆಳೆ ಐತಿ. ಅವಾಗ ಎಷ್ಟು ಆಸ್ತಿಗಳದು, ಈಗೂ ಅಷ್ಟ ಆಸ್ತಿಗಳದಾವ. ಒಂದ್ ಸ್ವಲ್ಪ ಹೆಚ್ಚಾಗಿ ಬಂಗಾರದಂತ ಮನಸ್ಸಿತ್ತು, ಈಗೂ ಹಂಗ ಬಂಗಾರದಂತ ಮನಸ್ಸನ್ನ ಐತಿ. ಇನ್ನೊಬ್ರಿಗೆ ಕೆಟ್ಟ ಮಾಡುವಂತ ಮನಸ್ಸು ನಮ್ದು ಇಲ್ವೇ ಇಲ್ಲ. ಆದ್ರೆ ಮಧ್ಯಮ ವರ್ಗ ಕೆಳವರ್ಗರ ಜೊತೆಗೆ ನಾವು ನಮ್ಮ ಸಂಗತಿ ಬೆಳೆಸ್ಕೊಂಡು ಬಂದಿವಿ. ಅವ್ರ ಮನೆಯಲ್ಲಿರ್ತಕ್ಕಂಥ ಸುಖದಕ್ಕೂ ಒಂದು ದಿವಸ ಊಟ ಮಾಡಕ್ಕೂ ತೊಂದರೆ ಇತ್ತು. ಅಂಥವ್ರ ಮನೆಗೆ ನಾನು ಊಟ ಮಾಡಿದ್ದೀನಿ, ಎಂಥವ್ರ ಮನೆಗೆ ನಾವು ಊಟ ಮಾಡಿದ್ದೀನಿ. ಅಥವಾ ನಾವು ಶಾಲೆಗೆ ಹೋದಾಗ ಹಂಚ್ಕೊಂಡು ತಿಂದಿವಿ. ಅಥವಾ ಉಪ್ಪಿಟ್ಟು ಕೊಡ್ತಿದ್ರು, ನಮ್ಮ ಅಮೆರಿಕಾದ ಉಪ್ಪಿಟ್ಟು ಬರ್ತಿತ್ತು. ಆ ಉಪ್ಪಿಟ್ಟು ಸಾಲದಲ್ಲಿ ಕ್ಯೂ ಹಚ್ಚಿ ತಗೊಳ್ತಿದ್ವಿ ನಾವು. ಬಟ್ ಅವಾಗ ನಮಗೆ ಇದು ಜಾತಿ ಮತ ವರ್ಗ ವರ್ಣ ಮೇಲು ಕೀಳು ನಮ್ಗೆ ಏನು ಗೊತ್ತಿದ್ದಿಲ್ಲ. ಎಲ್ಲರೂ ಕೂಡ ಅದು ಉಪ್ಪಿಟ್ಟು ತಗೋತಿದ್ವಿ, ಎಲ್ಲರೂ ಕೂಡ ಕೈ ಹಾಕಿ ತಿಂತಿದ್ವಿ. ಬಹಳ ವ್ಯವಸ್ಥೆ ಇದ್ದೀವಿ. ಮತ್ತ ಅವಾಗೇನೆ ಇವತ್ತು 4 ಶಬ್ದ ಮಾತಾಡಕತ್ತನ್ನ, ಏನೋ 4 ಶಬ್ದ ಮಾತಾಡಕತ್ರಿ, ಜಾಸ್ತಿ ಮಾತಾಡ್ತೀರಿ. ಅದನ್ನ ಮಂದಿ ಅಂತಾರ ನಂಗೆ ಬಾಳ ಮಾತಾಡ್ತಾ ಮಗ ಚಲೋ ಅಂತ. ಬಟ್ ಇವ್ರು 4 ಮಾತಾಡಕತ್ತಾನ. ಅವು ಸರಿನೋ ತಪ್ಪು ನಂಗೆ ಗೊತ್ತಿಲ್ಲ. ನನ್ನ ಗುರುಗಳು, ನನ್ನ ಗುರುಮಾತೆಯರು ಆಗಿನ ದಿನಮಾನದಲ್ಲಿ ಹೊಡುದು ಬಡುದು ಬೇದು ಒದ್ದು ಏನ್ ಬೇಕಾದ ಶಿಕ್ಷೆ ಕೊಟ್ಟು ಆ ಪುಣ್ಯಾತ್ಮರಿಂದ ಬಂದಂತ 4 ಶಬ್ದಗಳು ಇವತ್ತು ನಿಮ್ ಮುಂದೆ ಬರ್ತಾ ಇವೆ. ಅದಕ್ಕೆ ಈ ನನ್ನ ಮಾತಿಗೆ ಹೆಚ್ಚು ಕಮ್ಮಿ ಇದ್ರು ಅಥವಾ ಒಳ್ಳೇದು ಕೆಟ್ಟದ್ದು ಇದ್ರು ಸಹಿತ ಅದ ನನಗೆ ಕಲಿಸಿದಂತ ಗುರುಗಳು ಗುರುಮಾತೆಯರ ಪಾದಕ್ಕೆ ಸಮರ್ಪಣೆ ನಾ ಮಾಡ್ತೇನೆ. ಅವ್ರು ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ಜಿಯೋ ಅವ್ರ ಜೇನೇದು. ನಾನು ಲಿಂಗಾಯತರಲ್ಲಿ ಹುಟ್ಟಿದ್ದೇನೆ, ಆದ್ರೆ ನನಗೆ ಸಂಸ್ಕಾರ ಇರೋದು ವಿಶೇಷವಾಗಿ ಜೈನ ಧರ್ಮದ್ದು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಜೈನ ಧರ್ಮೀಯರು ಇವತ್ತು ನನ್ನ ಬೆಳೆಸಿ ಉಳಿಸಿ ಈ ಒಂದು ಹಂತ ಸಂದರ್ಭದಲ್ಲಿ ಅಂದ್ರೆ ಜನ್ಮಿಷ್ಟ್ರು, ಜೈನರಂದ್ರೆ ಜನ್ಮಿಷ್ಟ್ರು. ಈಗ ನಾವು ಕಬ್ಬು ಹಾಕ್ತಿವಿ, ಅವರು ಕಬ್ಬಿನ ರೌದಿ ತೆಗೆದು ಎಮ್ಮೆ ಹಾಲ್ ಮೇಲೆ ಮಣಿ ನಡೆಸ್ತಾರೆ. ಪ್ರತಿ ದಿವಸ ಎಮ್ಮೆ ಹಾಲನ್ನು ಮಾರಿ ಕಿರಾಣಿ ತಂದು ಮಣಿ ನಡೆಸ್ತಾರೆ. ಕಬ್ಬಿನಲ್ಲಿ ಅಡಬೆಳೆ ಹಾಕ್ತಿವಿ, ಆ ಅಡಬೆಳೆಯನ್ನ ಖರ್ಚು ತಗೊಂಡು ಕಬ್ಬಿನ ಖರ್ಚು ತೆಗಿತಾರೆ. ಕಬ್ಬು ಏನು ಫ್ಯಾಕ್ಟ್ರಿ ಹೋಗಿ ಬಿಲ್ ಬರ್ತದೆ, ನೇರವಾಗಿ ಅದನ್ನು ಡಿಪಾಸಿಟ್ ಮಾಡ್ತಾರೆ. ಅವರು ಜನ್ಮಿಷ್ಟ್ರು, ಅಲ್ಪಸಂಖ್ಯಾತರು ಬಟ್ ಜನ್ಮಿಷ್ಟ್ರು. ಮತ್ತೆ ಅವರ ಸಂಸ್ಕಾರದಲ್ಲಿ ನಾವು ಬೆಳೆದವು. ಮತ್ತೆ ನಾನು ಕಲ್ತದ್ದು 5ನೇ ನಂತರ ನಾನು ಕಲ್ತದ್ದು ಆ ಜೈನ ಧರ್ಮದ ಒಂದು ವಿದ್ಯಾಮಂದಿರದಲ್ಲಿ, ಭರ್ತೇಶ್ ಗುರುಕುಲ್ ಅಂತ, ಭರ್ತೇಶ್ ವಿದ್ಯಾಮಂದಿರ. ಕೃತಜ್ಞತೆ ಭಾವನೆ ಇಟ್ಕೊಂಡಿದ್ದೀರಿ ನೀವು. ಅಲ್ಲಿಂದ ಬಂದನ್ರಿ.